ಕಂಠೀರವ ಸ್ಟುಡಿಯೋ ಕಡೆ ಹೋಗ್ತಾ ಇದ್ದೀನಿ. ಅಂಬರೀಷ್ ಅವರ ಪ್ರತಿಮೆ ಕೂಡ ಚೆನ್ನಾಗಿತ್ತು, ಮತ್ತೆ ಅವರ ಸ್ಮಾರಕ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ ಗುರುವರ್ಯರೇ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತಿದ್ದೀನಿ ನಮ್ಮ ಬೆಂಗಳೂರು ಮೆಟ್ರೋ. ಮತ್ತು ನಾನು ಟ್ರೈನ್ ಹತ್ಕೊಂಡು ಶಿಸ್ತಾಗಿ ಮೆಟ್ರೋ ಹತ್ಕೊಂಡು ಬೆಂಗಳೂರಲ್ಲಿ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಫುಲ್ಲು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಕಂಠೀರವ ಸ್ಟುಡಿಯೋ ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಕಂಠೀರವ ಸ್ಟುಡಿಯೋದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಅದ್ಭುತವಾದ ಕ್ಷಣ ಅಂತಲೇ ಹೇಳ್ಬೋದು. ಕಂಠೀರವ ಸ್ಟುಡಿಯೋದಲ್ಲಿ ಈಗ ಆಲ್ರೆಡಿ ಇದ್ದೀನಿ ನಾನು. ತುಂಬ ಚೆನ್ನಾಗಿತ್ತು. ಈ ಅಂಬರೀಷ್ ಅವರ ಪ್ರತಿಮೆ ಕೂಡ ಚೆನ್ನಾಗಿತ್ತು, ಮತ್ತು ಅವರ ಸ್ಮಾರಕ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಅಂತಲೇ ಸ್ಪೆಷಲ್ಲಾಗಿ ಒಂದು ದೊಡ್ಡದಾಗ ಜಾಗ ತಗೊಂಡು ಜಾಗ ಮಾಡಿದ್ದಾರೆ. ಅದರೊಳಗೆಲ್ಲ ಫುಲ್ಲು ಸೂಪರಾಗೈತೆ ಅಂತಲೇ ಹೇಳ್ಬೋದು. ನಾನೊಂದು 5 ನಿಮಿಷ ಮೌನಾಚರಣೆ ಮಾಡಿದೆ, ನನ್ನ ಕೈಲಾದಷ್ಟು ಇದೊಂದು ವೀಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಬಂತು ವೀಡಿಯೋ. ಹಾಗೆ ನೋಡಿದ್ರೆ ಫುಲ್ ಗಾರ್ಡನ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಗುರುವರ್ಯರೇ. ಹೇಳ್ಬೇಕು ಅಂತಂದರೆ ನೀವು ಒಂದ್ಸಲ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಇಲ್ಲಿಂದ ಮುಂದೆ ಬಂದೆ ನಡ್ಕೊಂಡು, ಅಲ್ಲಿ ಬಂದರೆ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಎರಡೂ ಇಲ್ಲೇ ಇರೋದು. ನಾನು ಅಮ್ಮ ಇಬ್ಬರು ಬಂದಿದ್ದು, ಯಾಕೆಂದರೆ ಮನೇಲಿ ಸುಮ್ಮನೆ ಬೋರ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಟ್ರೈನ್ ಹತ್ಕೊಂಡು ಶಿಸ್ತಾಗಿ ಬಂದ್ವು ಇಬ್ಬರು, ನಾನು ಅಮ್ಮ. ತುಮಕೂರಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಇಲ್ಲಿಗೆ ಬಂದು ನೋಡಿದ್ರೆ, ಇಲ್ಲಿ ನೋಡಿ ಕಲ್ಯಾಣಿ ಥರ ಮಾಡಿದ್ದಾರೆ, ಡಿಫ್ರೆಂಟಾಗಿ ಲೈಟಿಂಗ್ಸ್ ಎಲ್ಲ ಮಾಡಿ ಒಳಗಡೆ, ಆದರೆ ನೀರೇ ಇಲ್ಲ ಅಲ್ಲಿ. ಅಲ್ಲಿಂದ ಮುಂದೆ ಬಂದೆ, ಪುನೀತ್ ಸರ್ ಅವರ ಸ್ಮಾರಕ. ತುಂಬ ಜನ ಇದ್ದರು, ಎಲ್ಲರಿಗೂ ಅದೇ ಒಂದು ಫೀಲ್ ಇರ್ತಿತ್ತು. ಯಾರೋ ಒಬ್ಬರು ಮಾತಾಡ್ಕೊಂಡು ಹೋಗ್ತಾಯಿದ್ರು, ಅವರಿಲ್ಲ ಅಂತ ಅನ್ನಿಸ್ತಾನೆ ಇಲ್ಲ ಅಂತ. ನೋಡಿ ಅವರ ನಗು ಮುಖ ನೋಡ್ತಾ ಇದ್ದೇನೆ, ಏನೋ ಒಂಥರ ಸಂತೋಷ. ನಾನೊಂದು 5 ನಿಮಿಷ ಇಲ್ಲೇ ಇದ್ದೆ. 5 ನಿಮಿಷ ಆಗ್ತಿದ್ದಂಗೆ ಮುಂದೆ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ. ಅವ್ರ ಸ್ಮಾರಕನೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಆ ಕಡೆ ಈ ಕಡೆ ಎಲ್ಲ ಸೈಡಲ್ಲಿ ಫುಲ್ಲು ಸುತ್ತ, ಆ ಕಡೆ ಈ ಕಡೆ ಸುತ್ತ ಫುಲ್ಲು ಅವರ ಫೋಟೋ ಅಂದರೆ ಭಾವಚಿತ್ರಗಳನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಭಾವಚಿತ್ರಗಳು. ಫಿಲಮಲ್ಲಿ ಒಂದೊಂದು ಸೀನ್ಗಳು ಮಾತ್ರ ಕಟ್ ಮಾಡಿ ಫೋಟೋಗಳನ್ನ ಚೆನ್ನಾಗಿರೋ ಫಿಲಮ್ಗಳು ಮಾತ್ರ ತೆಗ್ದು ಹಾಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನನ್ನ ವಿಡಿಯೋ ಮುಗೀತು. ಬರ್ಲಮ್ಮ.